ಬಾರಿಸುವನ ಕೈ ಚಾಟಿಗೆ ಮರುಳಾಗಿ ಆಹಾ ಎಂತವರು ಸೋಲಬೇಕು ಅಂತ ಹೇಳಿದಾಗ ಹೋಗ ಅವಳೆಲ್ಲ ನಾನು ಹೊಡೆದಾಟ ಮಾಡಿದೆ ಅಂತ ಹೇಳಕ್ಕವ ಹೂದೊಡ್ದೊಳಗೆ ಹೂವಿನಲ್ಲಿ ಯುದ್ಧ ಮಾಡ್ತೇವೆ ಅಂತ ಹೇಳಕ್ಕವ ಭಾವಾರ್ಥ ಬೇರೆ ಧ್ವನ್ಯಾರ್ಥ ಬೇರೆ ಮಗು ಗೊತ್ತಿದೆ. ಹಾಗಿರುವಾಗ ಮಾನಸಿಕವಾಗಿ ನಿನ್ನ ಸ್ಥೈರ್ಯಕ್ಕೆ ನಿನ್ನ ಧೈರ್ಯಕ್ಕೆ ನಾವು ಸೋತಿದ್ದೇವೆ ವಿನಃ ಯುದ್ಧದಲ್ಲಿ ಸೋತಿದ್ದಲ್ಲ. ಮಾನಸಿಕವಾದಂತ ಸೋಲು ಅಂತ ಹೇಳಿಕ್ಕಾಗುದಿಲ್ಲ. ಯಾಕೆ ಮನಸ್ಸೋತದ್ದು. ಅದೇ ಮಾನಸಿಕ ಮನಸ್ಸಿಗೆ ಮಾನಸಿಕವಾಗಿ ಅನ್ನೋದ್ರ ಅರ್ಥ ಮನಸ್ಸಿನ ಭಾವನೆ ಬಂತು ಅಂತ ಹೇಳಿ ಮನಸ್ಸೋತದ್ದು. ಮಾನಸಿಕ ಅಂತಂದ್ರೆ ಮಾನಸಿಕವಾಗಿ ತಿರುಗ್ತಾ ಇದ್ದಾನೆ ಅಂತ ಹೇಳಿ ಅಲ್ಲ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲ ಅವನು ನೋಡ್ಕೊಳ್ಬೇಕಲ್ಲ ಪುಣ್ಯಾತ್ಮ. ನನ್ನ ನೋಡ್ಕೊಳ್ಳಿಕ್ಕೆ ನಾನು ನಿಮ್ಮ ಪಕ್ಷದಲ್ಲಿ ನನ್ನ ಪಕ್ಷವೇ ಬೇರೆ. ನನ್ನ ನೋಡ್ಕೊಳ್ಳಿಕ್ಕೆ ವ್ಯವಸ್ಥಿತವಾದ ವ್ಯವಸ್ಥೆ ಉಂಟು. ನನ್ನನ್ನು ನೋಡ್ಲಿಕ್ಕೆ ನಮ್ಮನ್ನು ನೋಡ್ಲಿಕ್ಕೆ ಕರುಣಾಕರನೇ ನಮ್ಮ ಜೊತೆಗಿರುವಂತಹ ಕಾಲಕ್ಕೆ ನಾವು ಕರುಣಾಕರನ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ನೀವು ಬಿಟ್ಟಿದ್ದು ನನ್ನ ಮಾತಿನ ಅರ್ಥ ನೀವು ಹಾಗೆ ಭಾವಾರ್ಥ ಅರ್ಥ ಮಾಡಿಕೊಳ್ಳಿ. ನಾನು ಹೇಳ್ತು ನೀವು ಬಿಟ್ಟಿದ್ದೀರಿ ನಾವು ಹಿಡ್ಕೊಂಡಿದ್ದೀವಿ ಅಂತ ಹೇಳಿದಲ್ಲ. ನಮ್ಮನ್ನ ಸದಾಕಾಲ ಕಾಯಕ್ಕೆ ಶ್ರೀ ಕೃಷ್ಣ ನಮ್ಮ ಪಕ್ಷದ ಇದ್ದಾರೆ ಅಂತ ಹೇಳಿದ್ರು. ಕರುಣಾಕರ ಯಾರು ಹಿಡ್ಕೊಂಡಿಲ್ಲ, ನಾವು ಕರುಣಾಕರನ ಹಿಡ್ಕೊಂಡಿದ್ದೇವೆ. ಆಶೀರ್ವಾದ ಉಂಟು. ನೀವಿನ್ನು ಕೆಲವು ವರ್ಷ ಈ ಕ್ಷೇತ್ರ ಇರಬೇಕು ಅಂತ ಆದ್ರೆ ಆ ಕೆಲಸ ಮೊದಲು ಮಾಡ್ಬೇಕು ನೀವು. ಅದು ನೀ ಹೇಳಿ ನಾ ಕಲಿಬೇಕಾಗ್ತಿಲ್ಲ. ಪರವಾಗಿಲ್ಲ ಆಲೋಚನೆ ಮಾಡಿದ್ದೇನೆ. ಯಾಕೆ ಒಂದು ಕಾಲದಲ್ಲಿ ಉಣ್ಣುವ ಅನ್ನಕ್ಕೂ ಗತಿ ಇಲ್ಲದೆ ಇರುವಂತಹ ಸಂದರ್ಭ ಗುರುದ್ರೋಣರಿಗೆ ಮಗನಿಗೆ ಹಾಲು ಕುಡಿಸುವ ಸಾಮರ್ಥ್ಯ ಇರಲಿಲ್ಲ. ಕುಡುವುದಕ್ಕೆ ತುಂಡು ಬಟ್ಟೆಗೂ ಗತಿ ಇರಲಿಲ್ಲ. ಹಸ್ತಿನ ಕೈ ಬೀಸಿ ಕರೆದಾಗ ನನಗೆಲ್ಲವೂ ಕೊಟ್ಟಿದೆ ಅಂತ ಅಭಿಮಾನಕ್ಕೆ ಇನ್ನು ಇಲ್ಲಿ ಬಂದು ನಿಂತಿದ್ದೇನೆ. ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ಅವರು ನೋಡ್ಕೊಳ್ತಾ ಇದ್ದಾರೆ ಅಂತ ಜಾಗ್ರತೆ ಮಾಡ್ಕೊಳ್ಳಿ ನೀವು. ವಯಸ್ಸಾಗ್ತಾ ಬಂತ ಏನಂತ ಗೌರವನಲ್ಲಿ ನಾನು ಹೊರಗಿನ ವಿಷಯವೇ ಮಾತಾಡಲಿಲ್ಲ ಅಂತ ಹೇಳ್ತಾ ಇದ್ದೀಯ. ಈ ಅದನ್ನ ಹೇಳ್ತೀನಿ. ಯಾಕೆ ನೀವು ಹಾಗೆ ಅದೇ ವಿಷಯದ ಕುರಿತಾಗಿ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ರಿಂದ ನೀವು ಮಾತನಾಡಿದ್ರ ಮೇಲೆ ನಾನು ಮಾತಾಡ್ಬೇಕು ಅನಿವಾರ್ಯ ಕಾಲ ಆಗ್ತದೆ. ನಿನ್ನ ವ್ಯಾಪ್ತಿ ಅಷ್ಟೇ. ನಿನ್ನ ವ್ಯಾಪ್ತಿ ಸಣ್ಣವನಲ್ವಾ, ನಮ್ಮ ವ್ಯಾಪ್ತಿ ದೊಡ್ಡದ್ದು. ಮಾತಾಡಬಹುದು. ನನಗೂ ಹಾಗೆ ನಾವೆಲ್ಲ ಹಾಗೆ ಕೇಳಿ ನಮಗೆಲ್ಲ ದೊಡ್ಡವರ ಆದರ್ಶ ಗುರುಗಳೇ. ನೀವೆಲ್ಲ ಹಾಜು ಕೊಟ್ಟಂತ ದಾರಿಯೇ ನಮಗೊಂದು ದಾರಿ ದೀಪ. ನೀವು ಆಗಾಗ ವ್ಯಾಪ್ತಿ ಬಿಟ್ಟು ಮಾತಾಡ್ತಾ ಇದ್ದರಿಂದ ಈ ಕ್ಷೇತ್ರದಲ್ಲಿ ಮಾತಾಡ್ಲಿಕ್ಕೆ ನೀವು ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀರಾ. ಅದರಿಂದ ಮಾತಾಡ್ತಾ ಇದ್ದೆ. ದೊಡ್ಡವರ ಆದರ್ಶ ನಮಗೆ ಆಚರಣೆಗೆ ಅನುಕೂಲ. ಹಿರಿಯವರ ಮಾತು ಕೇಳ್ತೀಯ. ಖಂಡಿತ ಯುದ್ಧ ಬೇಡ, ಮನೆಗೆ ಹೋಗಿ. ನೀವೊಂದು ಕೆಲಸ ಮಾಡಿ, ಮನೆಯಲ್ಲಿ ನನಗೆ ಪಾಠ ಮಾಡಿ, ನನ್ನ ಮನೆ ಹೋಗ್ತೇನೆ. ಈಗ ಮನೆಯಲ್ಲಿ ಇಲ್ಲ, ಎಲ್ಲ ಇರುವುದು ಶಿಬಿರದಲ್ಲಿ ನಾವು. ಅಲ್ಲಲ್ಲ, ಈಗ ನೀವು ಕೆಲಸ ಮಾಡ್ಬೇಕಂತ ಕೇಳಿ ನೀವು ಮನೆಯಲ್ಲಿ ಇದ್ದುಕೊಂಡು ನನಗೆ ಈ ಪಾಠ ಮಾಡಿ ನಾನು ಕೇಳ್ತೇನೆ. ಅದು ಬಿಟ್ಕೊಂಡು ಯುದ್ಧ ಕ್ಷೇತ್ರದಲ್ಲಿ ಪಾಠ ನಾನಿಗೆ ಮಾಡುವುದೇನೋ. ನೀನು ಯಾವ ಗುರುಮಠದಲ್ಲೂ ಕಲಿತೆ, ಯಾವ ಗುರುಕುಲದಲ್ಲಿ ಕಲಿತೆ, ಎಲ್ಲೂ ಕಲಿಲಿಲ್ಲ. ಸಾತ್ಯಕಿ, ಭಾವಕೃಷ್ಣ, ಅಪ್ಪ ಪಾರ್ಥ ನಿಮಿತ್ತ ಮಾತ್ರ ಬಿಟ್ಟು ನೀನು ಹುಟ್ಟಿನಿಂದಲೇ ಎಲ್ಲ ಕಲ್ತ್ಕೊಂಡು ಬಂದಿದ್ದೀಯ ನಮಗೆ ಗೊತ್ತುಂಟು. ಹೌದು. ಮೀನಿನ ಮೊಟ್ಟೆಯಿಂದ ಹೊರಬಂದ ಮೊಟ್ಟೆ ಒಂದು ಒಡೆಯುತ್ತಾ ಚಿಕ್ಕ ಮೀನಾಗುತ್ತಾ ಈಜುವುದಕ್ಕೆ ಯಾವ ಮೀನು ಕಲಿಸುವುದಿಲ್ಲ. ಸ್ವಯಂ ಪ್ರೇರಿತವಾಗಿ ಅದು ಈಜುತ್ತದೆ. ಅಭಿಮನ್ಯು ಹಾಗೆ. ಹಾಗಾಗಿ ಒಮ್ಮೆ ಮಾರ್ಮಲೆತ್ತು ಮುಂದೆ ಬಂದಂತಾದ್ರೆ ನಿನ್ನನ್ನು ಎಲ್ಲಿಯಾದ್ರೂ ಕೊಂದೆವು ಅಂತಾದರೆ ಒಂದ್ರೆ ವಯೋಮಿತಿಯಲ್ಲಿ ನನ್ನ ವಯಸ್ಸಿಗೂ ನಿನ್ನ ವಯಸ್ಸಿಗೂ ಅಜಗಜಾಂತರ ವ್ಯತ್ಯಾಸ. ಹಾಗಾಗಿ ನೀನು ಶಿಶು ವಯಸ್ಸಲ್ಲಿ ಅಜಗಜಾಂತರ ವ್ಯತ್ಯಾಸ. ನಿಜವಾಗಿ ಈಗ ನನ್ನ ತಾವು ಏನಂತ ಭಾವಿಸ್ತೀರಿ? ಶಿಶು. ಕೆಲವು ಸಾರಿ 60 ಕಳೆದ ಮೇಲೆ ಅರೆಮರವು ಅಂತ ಕರೀತಾರೆ, ಹರಳುಗಳು ಅಂತ ಕರೀತಾರೆ. ನಿಮಗೆ ನಾನು ಹಾಗೆ ಹೇಳಲಿಕ್ಕಾಗುದಿಲ್ಲ. ಯಾಕೆ ಗೊತ್ತಾ? ನಿನ್ನನ್ನು ಎಲ್ಲಿಯಾದ್ರೂ ಕೊಂದೆವಂತಾದ್ರೆ ಶಿಶುಹತ್ಯಾ ದೋಷ ಜೊತೆಗೆ ಭ್ರೂಣ ಹತ್ಯಾ ದೋಷವು ಬರ್ತದೆ. ಹೇಗೆ? ನನ್ನ ಹೆಂಡತಿ ತುಂಬ ಗರ್ಭಿಣಿ ಅಂತಲ್ಲ ಮಗ. ಹೌದು, ನನಗೆ ಗೊತ್ತು ಅಲ್ವಾ? ಎಲ್ಲಿಯಾದ್ರೂ ನಿನಗೆ ಗೊತ್ತುಂಟು, ನಿನ್ನಿಂದ ಅಂತಲ್ವಾ? ಎಲ್ಲಿಯಾದರೂ ಅದನ್ನ ನೀವು ನನಗೆ ನೆನಪಿಸು ಬೇಡ ಅಂತ ಹೇಳಿದ್ದು. ನನ್ನ ಹೆಂಡತಿ ಗರ್ಭಿಣಿ ನೀವು ಮತ್ತೆ ನೆನಪಿಸಬೇಕಂತ ಕೇಳಿದ್ದಾರೆ. ಅನಿವಾರ್ಯತೆ ಉಂಟು. ಯಾಕೆ ಅನಿವಾರ್ಯತೆ? ಕ್ಷೇತ್ರ ಬೆಳಿಗ್ಗೆ ಆರಂಭವಾಗಿದ್ದು ಮಧ್ಯಾಹ್ನ ಹೊತ್ತಾಯ್ತಾ ಬಂತು. ನಾವೆಲ್ಲ ಒಂದಿಷ್ಟು ಕುಡಿಯುವುದೋ ತಿನ್ನುವುದೋ ವ್ಯವಸ್ಥೆ ಮಾಡ್ತಿದ್ದೇವೆ. ನೀನು ಏನು ಮುಟ್ಟಿಲ್ಲ ಇಷ್ಟೊತ್ತವರೆಗೆ. ನಿನಗೆ ವಿಶ್ವಾಸ ಉಂಟು ಆ ವಿಭಾಗದಲ್ಲಿ. ನನಗೇನು ಕೇಳು, ನಮ್ಮ ಪಕ್ಷದ ಜಯಶ್ರೀಯ ಮುಡಿಯನ್ನು ಹಿಡಿದು ಎಳೆದರುವ ತನಕ ನಾನು ಏನು ತಿನ್ನುವುದಿಲ್ಲ, ಏನು ಕುಡಿಯುವುದಿಲ್ಲ. ಇವತ್ತು ನಾನು ಬರೀ ಹೊಟ್ಟೆಯಲ್ಲೇ ರಂಗ ಪ್ರವೇಶ ಮಾಡಿದ್ದೇನೆ ಎಂಬುದಕ್ಕೆ ಅನುಮಾನವೇ ಇಲ್ಲ. ಆಗಲಿ, ನಮಗೆ ಬೇಸರ ಏನು ಗೊತ್ತಾ? ಕೊನೆಗೂ ಬರೀ ಹೊಟ್ಟೆಯಲ್ಲಿ ನಿನ್ನನ್ನು ಕಳಿಸ್ಬೇಕಾಗ್ತದಲ್ಲ ಅಂತ ಹೇಳಿ. ಅದಾಗುವುದಿಲ್ಲ. ಕಾರಣ ಏನು ಗೊತ್ತಾ? ಯಾಕೆ? ಭ್ರೂಣ ಹತ್ಯೆ ದೋಷ ನನ್ನ ಪಾಲ. ಅಯ್ಯೋ, ನನ್ನ ಗಂಡನನ್ನು ಕೊಂದ್ರಲ್ಲ ಗುರುಗಳಿಂದಾಗಿ ಹೊಟ್ಟೆಯನ್ನು ಪಡೆದುಕೊಂಡರೆ ಅಲ್ಲಿ ಆ ಭ್ರೂಣ ಎಂದು ನಾಶವಾದರೆ ನಾನು ಬರೀ ಹೊಟ್ಟೆಯಲ್ಲಿ ಹೋಗುವುದಿಲ್ಲ. ಯಾಕೆ? ಹಸಿದ ಹೊಟ್ಟೆಯಲ್ಲಿ ಬಂದಿದ್ದೇನೆ. ಯಾಕೆ? ಜಯಸಿರಿ ಎಂಬಂತ ಆ ಹಸಿವನ್ನ ನಿವಾರಿಸಿಕೊಳ್ಳಬೇಕಲ್ಲ. ಆ ಜಯಸಿರಿ ಎಂಬಂತ ಆಹಾರವನ್ನು ಹೊಟ್ಟೆ
ಹೇಳಿ. ಶಿಶುವ ಅಲ್ಲ. ಅಲ್ವಲ್ಲ ಹಾ. ಹಾಗೆ ಆ ಸಂದರ್ಭದಲ್ಲಿ ರತಿಯೊಟ್ಟಿಗೆ ರಾಸಲೀಲೆಯಲ್ಲಿ ಇರುವ ಸಂದರ್ಭ ತಾನವ ಕಂಡು ಅವನಲ್ಲಿ ಯುದ್ಧಕ್ಕೆ ಬಂದಂತೆ. ಹಾ. ಹಾಗಿರುವಾಗ ಆತ ಶಿಶುವ ಬಿಡಿ ಇನ್ನೊಂದು ಕತೆ. ತಾರಕಾಸುರನ ಬಂದವ ಹಾ. ಆರು ಮತ್ತೊಂದನೇ ದಿನದಿ ಹಾ. ಘೋರ ದೈತ್ಯನ ಹಾ. ಶಿರವ ನರಿದ ಹಾ. ಮಯೂರ ವಾಹನ ಹಾ. ಎಂಬ ಹಾಗೆ ಲೋಕದಲ್ಲಿ ಹಾ. ಭಗವದ್ ಭಕ್ತರೆಲ್ಲ ಹಾ. ಭಜನೆ ಮಾಡಿ ಹಾಡ್ತಾ ಇದ್ದಾರೆ. ತಾರ- ಎಷ್ಟನೇ ವರ್ಷದಲ್ಲಿ? ಹಾ. ಆರು ಮತ್ತೊಂದನೇ ದಿವಸ. ಅಷ್ಟು ಸಣ್ಣ ವಯಸ್ಸು ಹಾ. ನನಗಲ್ಲ ಗುರುಗಳೇ. ಮಗು ಹಾ. ತಾರಕಾಸುರ ವರ ಪಡೆದದ್ದು ಹೇಗೆ ಪಂಕ್ತಿ ಮುಖದಲ್ಲಿ ಹೇಗೆ? ಹರಗಿರಿಕೆಯರಿಂದ ನನ್ನ ಪಾಲಿಗೆ ಹುಟ್ಟಿದ ಮಗುವಿನಿಂದ ಸಾವು. ದಕ್ಷ ಯಜ್ಞದಲ್ಲಿ ದಹಿಸಿ ಹೋದ ದಾಕ್ಷಾಯಣಿಯನ್ನು ಕಂಡು ಈ ರೀತಿ ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡಿದ. ಮತ್ತೆ ಅವನಿಗೆ 6 ಮತ್ತೊಂದು 7 ದಿನ ಅಂತ ಹೇಳಿದ್ರೆ ದೇವಮಾನವರ ಲೆಕ್ಕದಲ್ಲಿ ಅಳಿತೀಯ ಭೂಮಿಯ ಮಾಪನ ಲೆಕ್ಕ ಅಳಿತೀಯ ನೀನು. ನಾವು ಅವರನ್ನು ತಿನ್ನಬೇಕು ದೇವ ಬರೋ ಲೆಕ್ಕದಲ್ಲಿ. ಹಾಗಾದ್ರೆ 7 ದಿನ ಆಗ್ಲಿಕ್ಕಿಲ್ಲ ನಾವು. ತೊಂದ್ರೆ ಯಾಕೆ ಯಾಕೆ? ದೇವಲೋಕದ 1 ದಿವಸ ಇರೋದು ಭೂಲೋಕದ 1 ವರ್ಷವಾಗ್ತದೆ. ಹಾಗಿರುವಾಗ ಆ ಮಾನಕ್ಕೆ 7 ದಿವಸ ಅಂತ ಹೇಳಿದ್ರೆ 7 ವರ್ಷವೇ ದಾಟ್ತದೆ. ಓ. ಹಾಗಿರುವಾಗ ಇವ ಸಣ್ಣವ ಅಂತ ಒಪ್ಲಿಕ್ಕೆ ಆಗುದಿಲ್ಲ. ಅಂದ್ರೆ 7 ವರ್ಷ ಹೌದು ನೀವು ಒಪ್ಕೊಳ್ತೀರಿ. ಯಾವುದು ಅದು 7 ವರ್ಷವಾಗ್ತದೆ ಹಾ. ಎಂಬಲ್ಲಿಗೆ ಈತ ಹಾ. ಅದಕ್ಕೆ ಹೇಗೆ ಕೇಳು. ಹೇಗೆ? 6 ಮತ್ತೊಂದನೇ ದಿನದಲ್ಲಿ ಅದು ಹಾಗಿದ್ದಲ್ಲ. ಮತ್ತೆ ದುಷ್ಟದಾನವನ್ನ ಕೊಲ್ಲುವವ 6 6 6 ಅಂತ ಆಲೋಚನೆ ಮಾಡುದು. ಹಾ. ಮತ್ತೊಂದು ದಿನದಲ್ಲಿ ಬಂದು ಕೊಂದ. ಸತ್ಯ ಕಥೆ ಇದು. ಚಾರ್ಕೊಳ್ಳಿಕ್ ಬೇಕಾದಂತ ಉಪಾಯ ಮೊದಲೇ ಮಾಡ್ಕೊಂಡಿದ್ದೀನಿ ನೀವು. ನೋಡಪ್ಪ, ಜಾರಿಕೊಳ್ಳುವ ಪ್ರಶ್ನೆ ನೀನ್ ಏನೇ ನಿನ್ನ ಕಬ್ಬಿನ ಎಷ್ಟೇ ಬಿಸಿ ಇದ್ದರು ಮಗ ಹಾ. ನನ್ನ ಸುದ್ದಿ ಇವತ್ತು ತಣ್ಣಗಿದ್ದೇ ಕೆಲಸ ಮಾಡ್ತಾನೆ. ನನಗೆ ಆಚಾರ್ಯ ದ್ರೋಣರು ಹೇಗೆ ಎಂಬುದು ಗೊತ್ತಿದ್ದೇ ಹಾ. ಬಿಸಿ ಮುಟ್ಟಿಸ್ಲಿಕ್ಕೆ ಬಂದವ ನಾನು. ಆದ್ರೆ ಹಾ. ಹಿರಿಯವರೆಲ್ಲ ಮಾಡಿದ ಆದರ್ಶವನ್ನು ಅನುಸರಿಸಿದ್ರೆ ಆಗ್ಲಿಕ್ಕಿಲ್ಲವೇ ಇಲ್ಲ. ಯಾಕಾಗುದಿಲ್ಲ? ಭಾರ್ಗವರಾಮರು ತಾಯಿಯ ತಲೆ ಕೆಟ್ಟು ನೀನ್ ಕಳಿತೀಯ. ಅದಾಗುದಿಲ್ಲ. ಅದು ಆದರ್ಶವಲ್ಲ. ಹಾ. ತಾಯಿ ತಲೆ ಕೆಡದ ಆದರ್ಶವಲ್ಲ. ಹಾ. ಲೋಕದಲ್ಲಿ ಹಾ. ಲೋಕ ಕಂಟಕರಾದ ವ್ಯಕ್ತಿಗಳೆಲ್ಲ ಕೊಲ್ಲುವುದು ಹಾ. ಆದರ್ಶವೇ. ಯಾಕೆ? ತುಂಬಿದ ಅಂತಃಪ್ರಾಯರಾದ ವ್ಯಕ್ತಿಗಳು ಹಾ. ಲೋಕದಲ್ಲಿ ಬದುಕುವುದಕ್ಕೆ ಯಾಕೆ ಅಲ್ಲ? ಹೌದಾ? ಹೌದಾ? ತುಂಬಿದ ಸಭೆಯಲ್ಲಿ ಹಾ. ಸೀರೆ ಎಳೆಯುವಂತ ಸಂದರ್ಭ ಅಕ್ಷಯಾಂಬರ ಯಾರೋ ಕೊಟ್ರಂತೆ. ಯಾರು ಮಗ? ಶ್ರೀಕೃಷ್ಣ ಪರಮಾತ್ಮ. ಈಗ ವಯಸ್ಸಿನಲ್ಲಿ ಕೃಷ್ಣ ಪರಮಾತ್ಮನಿಂದ ಹಿರಿಯವ ನಾನಿದ್ದೇನೆ ಅಲ್ಲ ಭೀಷ್ಮಾಚಾರ್ಯ ಇದ್ದಾರೆ. ಅವರು ಕೊಡುವುದಕ್ಕೆ ಹೋದ್ರ? ಹಾ, ಹಾ. ಯಾಕೆ? ಯಾಕೆ? ದೈವಾಂಶ ಶಕ್ತಿ ಇರುವುದು ಕೃಷ್ಣ ಪರಮಾತ್ಮನಲ್ಲಿ ಮಾತ್ರ. ಹಾ. ಈಗ ಅವರೆಲ್ಲ ದೈವಾಂಶ ಸಂಭೂತರಾದ್ರಿಂದಲೇ ಒಬ್ಬೊಬ್ಬರು ಒಂದೊಂದು ಘನ ಕಾರ್ಯ ಮಾಡಿದ್ದಾರೆ. ಬೇಡ, ನಿನ್ನ ಮಾವ ಗೋಪಾಲ. ಇವಾಗ ಗೋಪಾಲನ ನೆನಪಿಟ್ಟುಕೊಳ್ಬೇಕು. ನೀವು ಹೇಳುದು ಬೇಡ. ಹಾ. ನಾನು ಮೊದಲೇ ಅದನ್ನು ಆದರ್ಶವಾಗಿರಿಸಿಕೊಂಡವ ಮಾವನಿಗೆ ತಕ್ಕವೇ ಎಂಬ ಹಾಗೆ ಆಗಬೇಕು ಅಂತಾದ್ರೆ ಎಳೆಯ ವಯಸ್ಸಿನಲ್ಲೇ ಕಂಸನನ್ನು ಕೊಂದ. ಹೌದು. ಮಾವನನ್ನು ಅವನು ಕೊಂದಂತ ಮುಂದುವರ್ಕೊಳ್ಳಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ಹಾಗೆ ಹಾ. ಅಲ್ಲಿ ವ್ಯವಸ್ಥೆ ಬೇರೆ, ಇಲ್ಲಿ ವ್ಯವಸ್ಥೆ ಬೇರೆ. ಹಾ. ಈಗ ನನ್ನನ್ನು ಕೊಲ್ಲುತ್ತೆ ಅಂತ ಯಾರತ್ನಾದ್ರು ನೀವು ಹೊರ ಪಡೆದಿದ್ಯಾ? ನಾನು ಕೊಲ್ಲುವುದಕ್ಕಾಗಿ ಬಂದವನಲ್ಲ ಗುರುಗಳೇ. ಮತ್ತೆ? ನಾನು ಹೇಳಿದ್ದು ಹಾ. ಅವರೆಲ್ಲ ಸಣ್ಣ ವಯಸ್ಸಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಹಾ. ಅದೇ ಆದರ್ಶವನ್ನು ಇರಿಸಿಕೊಂಡು ಸಣ್ಣ ಸಣ್ಣ ಯುದ್ಧದಲ್ಲಿಯೋ ಅಥವಾ ಸಣ್ಣ ಸಣ್ಣ ರೀತಿ ನೀತಿಗಳಲ್ಲಿಯೋ ನಮ್ಮ ಬದುಕಿಗೆ ಆದರ್ಶವಾಗಿ ಅವರ ಪಾಠವನ್ನ ಮುಂದುವರಿಸಿಕೊಂಡು ಹೋದೆವಂತಾದ್ರೆ ಸಾಧ್ಯವನ್ನ ತೋರಿಸುವುದಕ್ಕೆ ಸಾಧ್ಯ ಎಂಬ ಅರ್ಥ ನನ್ನದು. ಯಾಕೆ? ಅವರೆಲ್ಲ ಕೊಂದಿದ್ದಾರೆ. ನನಗೆ ಕೊಲ್ಲುವ ಅಗತ್ಯ ಇಲ್ಲ. ಸತ್ಯ ಹೇಳು. ನಾನು ಕೊಲ್ಲುವುದಿಲ್ಲ. ಯಾಕೆ? ಯಾಕೆ? ನೀವು ಬ್ರಾಹ್ಮಣರು. ಹೌದು. ಬ್ರಹ್ಮಾತೀರಿತ ಮಹಾಪಾಪವನ್ನ ಮೈ ಮೇಲೆ ಎಳ್ಕೊಳ್ಳಿಕ್ಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ. ಹಾಗಾದ್ರೆ ಯುದ್ಧ ಬೇಡ. ಹೌದು, ಯುದ್ಧ ಬೇಡ. ಕೊಲ್ಲಬಾರ್ದು ಅಂತ ಉಂಟು. ಯಾಕೆ ಗೊತ್ತಾ? ಯಾಕೆ? ಇಷ್ಟುವರೆಗೆ ಕೈ ತಳದೆ ಯಾಕೆ ಗೊತ್ತಾ? ಯಾಕೆ? ನನ್ನ ಪ್ರಾಯದ ನೆನಪಾಗ್ತಾ ಉಂಟು. ಯಾರದ್ದು? ನನ್ನ ಪ್ರಾಯ ಕಾಲದಲ್ಲಿ ನಾನು ಹೀಗೆ ಇತ್ತು. ಹಾ? ಅಲ್ಲ, ಹೌದು. ಹಾ. ನಾ ಹೇಳಿದ್ರೆ ತುಂಬ ಆಗ್ಬೇಕು. ನೀವ್ ಹೇಳ್ದು ತುಂಬ ಆಗ್ಬೇಕಪ್ಪ. ಹೌದು, ಅಂದ್ರೆ ಅಲ್ಲ ಅಂತ ಹೇಳಲ್ಲ. ಮುಂದೆ ಮಾತಾಡ್ಬೇಡ. ಈ ಕೊಂಕು ಯಾಕೆ ಅಂತ ಹೇಳಿ ಯಾಕೆ? ಈ ಕಡೆಯಿಂದ ಬಂದಿದ್ದು ಸಣ್ಣ ಕೊಂಕಿನ ಮಾತು ಈಗಲೇ ನಾನು ಕರಗತ ಮಾಡ್ಲಿಕ್ಕೆ ಶುರು ಮಾಡಿದೆ ನಿಮ್ಮಿಂದ. ಒಂದು ಮಾತಾಡಿದ್ರೆ ಹೂ ಹಾಕಿ ಕಳಿಸಿದ. ಯಾಕೆ? ಯಾರ ಯಾಕೆ ಸುಳ್ಳಾಗಿದ್ದೇನೆ? ಈಗ ನನಗೆ ನೇರ ಲಕ್ಷ್ಯ ಯಾರು ಕೇಳಿ? ಹಾ. ಅವ ಅಲ್ಲ. ಹಾ. ಸೇನಾ ನಾಯಕರು ವಹಿಸಿಕೊಳ್ಳೋದು ಯಾರು? ಹಾ. ಯಾರು? ನಾವೇ. ಅಲ್ವಾ? ಹೌದು. ನನಗೆ ನೇರ ಲಕ್ಷ್ಯ ನೀವೇ ಗೊತ್ತು. ಹಾ. ನಿಮ್ಮ ಮೈಯಲ್ಲಿ ಹಾ. ಒಮ್ಮೆ ಕಾರ್ಯವನ್ನ ಮಾಡಿದರೆ ಮಗು, ನನ್ನ ಪಾಲಿಗೆ ಗೆಲುವು ಇವತ್ತು. ಚಕ್ರಯುಗ ಸವ್ಯಾಪಿ ತಿರುಗುತ್ತಾ ಇದೆ. ಹಾ. ಎದುರಿರುವವರು ಮಹಾರಥಿಗಳು. ಕೆಂಪು ಹಾರವನ್ನು ಧರಿಸಿ, ಕೆಂಪು ಆವರಣವನ್ನು ಧರಿಸಿ, ಕೆಂಪು ಆಯುಧವನ್ನು ಹಿಡಿದು ಯುದ್ಧ ಮಾಡುತ್ತಿದ್ದವರು. ಸೈನ್ಯವನ್ನು ತಲೆಗುರಿಸಿ ಅವರನ್ನ ಉರುಳಿಸಿ ಬಂದ ಎಂಬಲ್ಲಿಗೆ ಗೆಲುವು ನಿನ್ನ ಪಾಲಿಗಾಯ್ತು ಅಂತ ಸಿಗಬೇಡ. ನೀವ್ ಹೇಳಿದಂತದ್ದು ಪಾಂಡವರ ಪಕ್ಷದಲ್ಲಿ ಸತ್ವಬಲ ಉಳ್ಳವರಿದ್ದರೆ ಚಕ್ರವ್ಯೂಹ ಭೇದನ ಕಾಲ ಮಾಡ್ಲಿ ಮಾಡ್ಲಿ ಅಂತ ಹೇಳಿದ್ದೀರಾ? ಬಂದೀಯ ನೀನು. ನಾನು ಮಾಡಿದ್ದೆ. ನೀನಿಲ್ಲಿ ಬಂದಿದ್ದೀಯ. ನಾನು ಮಾಡಿದ್ದೆ. ಬರುವುದು